ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಆ್ಯಸ್ ಯೂಶ್ವಲ್ ನಾನಿವತ್ತು ನಿಮಗೆ ವರ್ಕ್ ಫ್ರಮ್ ಹೋಮು, ವರ್ಕ್ ಫ್ರಮ್ ಆಫೀಸ್ ಎರಡೂ ಹೇಳ್ತೀನಿ. ಸೊ ಕಮೆಂಟ್ ಮಾಡಿದರೆ ಎಷ್ಟೊಂದು ಡಿಸ್ಟಿಕ್ಕಿಂದ ಬಿಜಾಪುರ, ಮೈಸೂರು, ಗುಲ್ಬರ್ಗ, ಸೊ ಎಷ್ಟೊಂದು ಕಡೆ ನನಗೆ ಕಮೆಂಟ್ ಮಾಡಿದ್ರಿ. ಸೊ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಂತ. ಸೊ ಇದು ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಅಂದರೆ ರಿಮೋಟ್ ಇರೋದ್ರಿಂದ ಸೊ ನೀವು ಎಲ್ಲೇ ಇದ್ರೂ ವರ್ಕ್ ಮಾಡ್ಬೋದು. ಸೊ ನಾನು ನಂಬರು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಈಗ ನೋಟ್ ಡೌನ್ ಮಾಡಿಕೊಂಡು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆಯಿತಾ? ಸೊ ಇದು ಬಂದುಬಿಟ್ಟು ಫಸ್ಟ್ ಸೋರ್ಸ್ ಕಂಪ್ನಿ ಅಂದ್ಬಿಟ್ಟು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬು. ನಿಮಗೆ ವರ್ಚುವಲ್ ಇಂಟರ್ವ್ಯೂ ನಡೆಯುತ್ತೆ. ಡೇಟಾ ಎಂಟ್ರಿ ಜಾಬ್ ಇದು, ಓಕೆನಾ? 10th ITI ಡಿಪ್ಲೊಮೊ ಡಿಗ್ರಿ ಆಗಿರೋರು, ಫ್ರೆಷರು ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ಯಾರು ಬೇಕಾದ್ರೂ ಟ್ರೈ ಮಾಡಿ. ಸೊ ನಿಮಗೆ ಅಪ್ ಟು 4 lakhವರೆಗೂ ಪರ್ ಆ್ಯನಮ್ ಸ್ಯಾಲ್ರಿ ಇರುತ್ತೆ. ಮೊಬೈಲ್ ನಂಬರು ನಾನು ಹೈಲೈಟ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ನೀವು ವಿಚಾರಿಸಿ. ಇದ್ರದ್ದು ಡೇಟಾ ಎಂಟ್ರಿ ಜಾಬ್ ಅನ್ನಲ್ಲ, ಡೇಟಾ ಬಂದು ಕಂಪ್ನಿನೇ ಪ್ರೊವೈಡ್ ಮಾಡುತ್ತೆ ನಿಮಗೆ. ಸೊ ಅದರದ್ದು ನೀವು ಡೇಟಾ ಎಂಟ್ರಿ ಜಾಬ್ ಮಾಡ್ತಾ ಹೋಗಬೇಕು, ಓಕೆನಾ? ನೆಕ್ಸ್ಟು ಸ್ವಿಗ್ಗಿ ವರ್ಕ್ ಫ್ರಮ್ ಹೋಮು ಮತ್ತು ಮೀಶೋ ವರ್ಕ್ ಫ್ರಮ್ ಹೋಮು ಎರಡೂ ಇದೆ. ಸ್ವಿಗ್ಗಿದು ರೋಲ್ ಬಂದುಬಿಟ್ಟು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ ಎನಿ ಗ್ರ್ಯಾಜುಯೇಟ್ ಆಗಿರೋರು ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಫ್ರೆಷರು ಸಹ ಅಪ್ಲೈ ಮಾಡ್ಬೋದು. ನಿಮಗೆ 12,000 ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಇದು ರಿಮೋಟು ವರ್ಕ್ ಫ್ರಮ್ ಹೋಮು, ಓಕೆ? ಸೊ ನಂಬರ್ ನಾನು ಹೈಲೈಟ್ ಮಾಡಿರ್ತೀನಿ, ಆ ನಂಬರಿಗೆ ಕಾಲ್ ಮಾಡಿ. ಮೀಶೋದು ಅಷ್ಟೇ ಸೇಮ್, ಲೈಕ್ ಎನಿ ಗ್ರ್ಯಾಜುಯೇಟ್ ಆಗಿದ್ರೂ ಓಕೆ, ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆನೆ, ಓಕೆನಾ? ಪ್ಯಾಕೇಜ್ ನಿಮಗೆ ಡಿಪೆಂಡ್ಸ್ ಆನ್ ಯುವರ್ ಎಕ್ಸ್ಪೀರಿಯನ್ಸು. ನಿಮಗೆ ಅಪ್ ಟು 10 lakh ಪರ್ ಆ್ಯನಮ್ ಪೇ ಮಾಡ್ತಾರೆ. ಸೊ ನಂಬರ್ ಹೈಲೈಟ್ ಮಾಡಿರ್ತೀನಿ. ಇದು ಹೈಬ್ರಿಡ್ ಜಾಬ್ ಅಂತ ಇದೆ. ಹೈಬ್ರಿಡ್ ಅಂದರೆ ನೀವು ಸಮ್ಟೈಮ್ಸ್ ಆಫೀಸಲ್ಲೂ ವರ್ಕ್ ಮಾಡಬೇಕಾಗತ್ತೆ ಮತ್ತು ವರ್ಕ್ ಫ್ರಮ್ ಹೋಮು ಇರುತ್ತೆ. ಇನ್ನೊಂದು ವಿಜಯನಗರ್, ಬ್ಯಾಂಗ್ಳೂರಿದು, ಮೈಸೂರಿಲ್ಲ ಬ್ಯಾಂಗ್ಳೂರು. ವಾಂಟೆಡ್ ಟೆಲಿಕಾಲರ್ ಅಂತ ಹೇಳಿದ್ದಾರೆ. ಸೊ ಬ್ಯಾಂಕಿಂಗ್ ಪರ್ಸ್ನಲ್ ಲೋನ್ ರಿಲೇಟೆಡ್ ಆಗಿ ಟೆಲಿಕಾಲರ್ ಬೇಕಾಗಿದ್ದಾರೆ. ಇದಕ್ಕೆ ಸ್ಯಾಲ್ರಿ ಪ್ಲಸ್ ಅಟ್ರಾಕ್ಟಿವ್ ಇನ್ಸೆಂಟಿವ್ಸ್ ಇರುತ್ತೆ, ಓಕೆನಾ? ಇಂಟ್ರೆಸ್ಟ್ ಇರೋರು ನಿಯರ್ ಬೈ ಎಲ್ಲಾದರೂ ವಿಜಯನಗರ ಸೈಡು ಬ್ಯಾಂಗ್ಳೂರಲ್ಲಿರೋರು ನಾನು ಕೊಡೋ ನಂಬರಿಗೆ ಕಾಲ್ ಮಾಡಿ, ಓಕೆ? ಇದು ಬಂದು ನನ್ನ ಸ್ಕೂಲ್ ಫ್ರೆಂಡ್ ರೆಫರ್ ಮಾಡಿರೋದು. ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟು ವಿ ಆರ್ ಹೈರಿಂಗ್ ಕಮ್ಯುನಿಕೇಟಿವ್ ಇಂಗ್ಲೀಷ್ ಟ್ರೈನರ್ ಇನ್ ಸ್ಕೂಲ್ ಅಂತ ಇದೆ. ಸೊ ಫ್ಲೂಯೆನ್ಸ್ ಇನ್ ಇಂಗ್ಲೀಷ್ ಇರಬೇಕು, ಪ್ಯಾಷನೇಟ್ ಟುವರ್ಡ್ಸ್ ಟ್ರೈನಿಂಗ್ ಇರಬೇಕು. ಸೊ ಆ ಥರ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ. ಲೊಕೇಶನ್ ಬಂದುಬಿಟ್ಟು ಕೂರ್ಗಲ್ಲಿರೋರು ಇದನ್ನು ಟ್ರೈ ಮಾಡ್ಬೋದು. ಅಕೊಮಡೇಷನು ಮತ್ತು ನಿಮಗೆ ಫುಡ್ ಪ್ರೊವೈಡ್ ಅವರೇ ಮಾಡ್ತಾರೆ. ಅಟ್ರಾಕ್ಟಿವ್ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ, ಓಕೆನಾ? ಮೇಲ್ ID ಮತ್ತು ಮೊಬೈಲ್ ನಂಬರ್ ಎರಡೂ ಹೈಲೈಟ್ ಮಾಡಿರ್ತೀನಿ. ಸೊ ಕಾಲ್ ಮಾಡಿ, ಇಲ್ಲಾಂದರೆ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ನೆಕ್ಸ್ಟು ಶ್ರೀ ಚೈತನ್ಯ PU ಆ್ಯಂಡ್ CBSE +2 ಕಾಲೇಜು. ಇದು ಬಂದು ಕೋರ್ಮಂಗ್ಲಾದಲ್ಲಿರೋದು. ರಿಸೆಪ್ಷನಿಸ್ಟ್ ಆಗಿ ವೇಕೆನ್ಸಿ ಇದೆ. DTP ಆಪ್ರೇಟರ್ ಆಗಿನೂ ವೇಕೆನ್ಸಿ ಇದೆ, ಓಕೆನಾ? ಮತ್ತು ಇನ್ ಕೇಸ್ ಏನಾದರೂ ಲೈಕ್ ಲೆಕ್ಚರರ್ ಯಾರಾದರೂ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಆ ಥರ ಇರೋರು ಲೈಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಲೆಕ್ಚರರ್ ಆಗಿ ಸೊ ಟ್ರೈ ಮಾಡಿ. ಸ್ಯಾಲ್ರಿ ಡಿಪೆಂಡ್ಸ್ ಆನ್ ಯುವರ್ ಡೆಸಿಗ್ನೇಷನ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ. ಸೊ ಮೊಬೈಲ್ ನಂಬರ್ ನಾನಿಲ್ಲಿ ಹೈಲೈಟ್ ಮಾಡಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ಓಕೆ? ನೆಕ್ಸ್ಟು ಬಿಗ್ ಬಾಸ್ಕೆಟಲ್ಲಿ ನಿಮಗೆ ಹೈರಿಂಗ್ ನಡೀತಾ ಇದೆ ಫೀಲ್ಡ್ ರೆಕ್ರೂಟರ್ ಆಗಿ. ಕ್ರೈಟೀರಿಯಾ ಏನೇನು ಇರಬೇಕಂದ್ರೆ ಗ್ರ್ಯಾಜುಯೇಟು, ಅಂಡರ್ ಗ್ರ್ಯಾಜುಯೇಟ್ ಆಗಿದ್ರೂ ಓಕೆ, ಇಲ್ಲಾಂದರೆ 1 to 4 years ಆಫ್ ಫೀಲ್ಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆನೇ. ಇಲ್ಲಾಂದರೆ ಎಸ್ಪೆಷಲಿ ಬೈಕಿಂಗ್, ಹೈರಿಂಗ್ ಈ ಥರ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ. ಇಂಗ್ಲೀಷ್ ಬರಬೇಕು, ಲೋಕಲ್ ಲ್ಯಾಂಗ್ವೇಜ್ ಬರಬೇಕು ನಿಮಗೆ. ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಬರಬೇಕು. ಇದ್ರದ್ದು ಮೇಲ್ ID ಕೊಟ್ಟಿರ್ತೀನಿ. ಸೊ ರವಿ ಮತ್ತು ಆದರ್ಶ್ ಅಂತ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಲಲ್ಲಿ ನೀವು ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ಇನ್ನೊಂದು ವರ್ಕ್ ಫ್ರಮ್ ಹೋಮು, ಇದನ್ನು ಸಹ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ ಟೆಕ್ ಮಹೇಂದ್ರದಲ್ಲಿ ನಿಮಗೆ ಓಪನಿಂಗ್ ಇರೋದು. ಪ್ಯಾನ್ ಇಂಡಿಯಾ ಓಪನಿಂಗ್ ಇದೆ. ಸೊ ಎಷ್ಟೊಂದು ಕಡೆ ನನಗೆ ಬೇರೆ ಬೇರೆ ಡಿಸ್ಟಿಕ್ಕಿಂದ ಕಮೆಂಟ್ ಮಾಡಿದ್ರಲ್ಲ. ಸೊ ಇದು ಪ್ಯಾನ್ ಇಂಡಿಯಾ ಇರೋದ್ರಿಂದ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಮೊಬೈಲ್ ನಂಬರು, ಮೇಲ್ ID ಎರಡೂ ಹಾಕಿರ್ತೀನಿ, ಓಕೆನಾ? ಡೊಮೆಸ್ಟಿಕ್ ಪ್ರೊಸೆಸ್ ಇದು. 6 to 12 months ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ. ಸೊ ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಟ್ರೈ ಮಾಡಿ. ಲಕ್ ಚೆನ್ನಾಗಿದ್ರೆ ಸೊ ಸಿಕ್ಕಿದ್ರೂ ಸಿಗ್ಬೋದು. ನಿಮಗೆ ಟೆಲಿಫೋನಿಕ್ ಇಂಟರ್ವ್ಯೂ ಆಗುತ್ತೆ. ಮತ್ತು ಜಾಯ್ನಿಂಗ್ ಬಂದು 3 to 7 days ಜಾಯ್ನಿಂಗ್ ಆಗಬೇಕು. ನಾರ್ಮಲ್ ಇಂಗ್ಲೀಷ್ ಇದ್ರೂ ಫೈನ್. ಸೊ ಫ್ಲೂಯೆನ್ಸಿ ಇರಬೇಕು ಅನ್ನೋದೇನಿಲ್ಲ. ಮತ್ತು 12th ಪಾಸ್ ಆಗಿರಬೇಕು, ಅದು ಕಂಪಲ್ಸರಿ ಇದೆ. ಸ್ಯಾಲ್ರಿ ಬಂದು ನಿಮಗೆ 15,000ಇಂದ 25,000ವರೆಗೂ ಪರ್ ಮಂತ್ ಪೇ ಮಾಡ್ತಾರೆ. ನೋ ಟಾರ್ಗೆಟ್ ಏನೂ ಇಲ್ಲ. 9 hours ಡೇ ಶಿಫ್ಟ್ ವರ್ಕ್ ಮಾಡಬೇಕು, ಓಕೆನಾ? ವಾಯ್ಸ್ ಆ್ಯಂಡ್ ಚಾಟ್ ಪ್ರೊಸೆಸ್ಸೂ ಇದೆ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಬೇಕು ಟೆಕ್ ಮಹೇಂದ್ರದಲ್ಲಿ. ಇನ್ನೊಂದು ಆಟೋನಿಟಿ ಅಂದ್ಬಿಟ್ಟು
ಅದರಲ್ಲಿ ನಿಮಗೆ ಸುಮಾರು ಪೊಸಿಷನ್ ಓಪನಿಂಗ್ ಇದೆ. ಓಕೆನಾ, ಇದು ಬಂದು ನಿಮಗೆ ಒಂದು ನಿಮಿಷ ರೀ ಹೇಳ್ತೀನಿ. ಇದು ಬಂದು JC ರೋಡು, ಬ್ಯಾಂಗ್ಳೂರಲ್ಲಿ ಓಪನಿಂಗ್ಸ್ ಇರೋದು. ಓಕೆನಾ, ಆಟೋನಿಟಿಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರು, ಸೋಷಿಯಲ್ ಮೀಡಿಯಾ ಮ್ಯಾನೇಜರು, ರಿಟೇಲ್ ಸ್ಟೋರ್ ಮ್ಯಾನೇಜರು, ಕಾಮರ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಕೋಆರ್ಡಿನೇಟರ್, ಕಲೆಕ್ಷನ್ ಆ್ಯಂಡ್ ಬೋರ್ಡ್ಕಾಸ್ಟ್ ಕೋಆರ್ಡಿನೇಟರು, ವಿಡಿಯೋ ಎಡಿಟರು, ಅಮೆಝಾನ್ ಮಾರ್ಕೆಟ್ ಪ್ಲೇಸ್ ಸ್ಪೆಷಲಿಸ್ಟ್ ಆಗಿ, ಆ್ಯಂಕರ್ ಆಗಿ, ಮತ್ತು ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್, IT ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ, ಮತ್ತು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿನೂ ನಿಮಗೆ ಓಪನಿಂಗ್ ಇದೆ. ಓಕೆನಾ, ಸೊ ಸುಮಾರು ಪೊಸಿಷನ್ ಟೆಕ್ನಿಷಿಯನ್ ಆಗಿನೂ ಓಪನಿಂಗ್ ಇದೆ, ಇನ್ವೆಂಟ್ರಿ ಎಕ್ಸಿಕ್ಯೂಟಿವ್ ಆಗಿನೂ ಓಪನಿಂಗ್ ಇದೆ, ಪಿಕ್ಕಿಂಗ್ ಆ್ಯಂಡ್ ಪ್ಯಾಕಿಂಗ್ ಎಕ್ಸಿಕ್ಯೂಟಿವ್ ಆಗಿನೂ ಓಪನಿಂಗ್ ಇದೆ. ಸುಮಾರು ಪೊಸಿಷನ್ ಇರೋ ಹತ್ರ ಖಾಲಿ ಇದೆ JC ರೋಡಲ್ಲಿ. ಇದರಲ್ಲಿ ನನ್ನ ಫ್ರೆಂಡ್ ಒಬ್ಬರು ವರ್ಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ಅವರು ನನಗೆ ಈ ಡೀಟೇಲ್ಸ್ ಕೊಟ್ಟಿದ್ದು. ಓಕೆನಾ, ಸೊ ಮೊಬೈಲ್ ನಂಬರು ಮತ್ತು ಮೇಲ್ ID ಎರಡೂ ನಾನು ಹಾಕಿರ್ತೀನಿ. ಸೊ ಕಾಲ್ ಮಾಡಿಬಿಟ್ಟು ಮಾತಾಡಿ ಮತ್ತು ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ, ಆಯಿತಾ. ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅಕೌಂಟೆಂಟ್ ಆಗಿನೂ ಓಪನಿಂಗ್ ಇದೆ. 4 to 6 years ವಿತ್ ಸ್ಟೇಬಲ್ ಎಂಪ್ಲಾಯ್ಮೆಂಟ್ ಹಿಸ್ಟ್ರಿ ಇರಬೇಕು. ಬುಕ್ಸ್ ಅಂದ್ರ ಲೊಕೇಶನ್ನು ಬ್ಯಾಂಗ್ಳೂರಲ್ಲಿ. ಸ್ಯಾಲ್ರಿ ಬಂದು ನಿಮಗೆ 50,000 60,000 ಪೇ ಮಾಡ್ತಾರೆ. ಓಕೆನಾ, ಸೊ ವಿಲ್ಲಿಂಗ್ ಟು ಜಾಯಿನ್ ಇಮಿಡಿಯೇಟ್ಲಿ ಇರೋರು ಸೊ ಟ್ರೈ ಮಾಡಿ. ಅಕೌಂಟ್ ರಿಲೇಟೆಡ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಡಿಗ್ರಿ ಆಗಿರಬೇಕು. ಓಕೆ, ಅಕೌಂಟ್ಸ್ ರಿಲೇಟೆಡ್ ಅಂದರೆ ನಿಮಗೆ ಅಕೌಂಟಿಂಗ್ ಮ್ಯಾನೇಜರ್ ಆಗಲಿ, ಅಕೌಂಟಿಂಗ್ ಸೂಪರ್ವೈಸರ್ ಆಗಲಿ, ಫಿನಾನ್ಸ್ ಮ್ಯಾನೇಜರ್ ಆಗಲಿ, ಸೊ ಫೈನಾನ್ಸ್ ರಿಲೇಟೆಡ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋರು ಸೊ ಟ್ರೈ ಮಾಡಿ. 50,000 to 60,000 ನಿಮಗೆ ಸ್ಯಾಲ್ರಿ ಪೇ ಮಾಡ್ತಾರೆ. HR ಮೇಲ್ ID ಮತ್ತು ಮೊಬೈಲ್ ನಂಬರ್ ಎರಡೂ ಹಾಕಿರ್ತೀನಿ, ಟ್ರೈ ಮಾಡಿ. ಅಕೌಂಟ್ ರಿಲೇಟೆಡ್ ಯಾರಾದರೂ ಜಾಬ್ ನೋಡ್ತಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟು ಇನ್ನೊಂದು ಡಿಸೈನರ್ ಆಗಿ ನೋಡ್ತಾ ಇದ್ದಾರೆ. ಗುಡ್ ಕಮ್ಯುನಿಕೇಷನ್ ಇರಬೇಕು, ಇಂಗ್ಲೀಷ್, ಕನ್ನಡ, ಹಿಂದಿ ಬರಬೇಕು. ಓಕೆ, ಸೊ 60 years ಓಲ್ಡ್ ಕಂಪ್ನಿ ಇದು. ಶೇಷಾದ್ರಿಪುರಂ ನಿಯರ್ ಮಂತ್ರಿ ಮಾಲ್ ಹತ್ರ ಬರುತ್ತೆ. ಸ್ಯಾಲ್ರಿ ಬಂದು ನಿಮಗೆ 15,000 ರೂಪಾಯಿ ಪೇ ಮಾಡ್ತಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟು ನಾನು ಕೊಡೋ ಮೊಬೈಲ್ ನಂಬರು ಐದರ್ ಮೇಲ್ IDಗೆ ನಿಮ್ಮ ರೆಸ್ಯೂಮ್ ಫಾರ್ವರ್ಡ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು, ಇದು ಬಂದು ನಿಮಗೆ ಸುಮಾರು ಕಡೆ ಓಪನಿಂಗ್ಸ್ ಇದೆ. ಇದು ಬಂದು ಓವರಾಲ್ ಬ್ಯಾಂಗ್ಳೂರು, ಮೈಸೂರು, ಗುಲ್ಬರ್ಗ, ರಾಯಚೂರು, ಬೀದರು, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ತುಮಕೂರು. ಓಕೆ, ಇಷ್ಟು ಕಡೆನೂ ನಿಮಗೆ ವೇಕೆನ್ಸಿ ಇದೆ. ಸೊ ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ರಿ ಈ ಲೊಕೇಶನಲ್ಲಿ ಇರೋರು ಅವರಿಗೆ ಹೆಲ್ಪ್ ಆಗುತ್ತೆ. ಇದು ಬಂದು ಪಾರ್ಟ್ ಟೈಮ್ ಫುಲ್ ಟೈಮ್ ಎರಡೂ ಇದೆ. ನೀಟಾಂಬಿಟ್ ಪ್ರೊಸೆಸ್ ಅಂದ್ಬಿಟ್ಟು ಫ್ರೀಲಾನ್ಸರ್ ಆಗಿ, ಅಂದರೆ ವಿಸಿಟಿಂಗ್ ಶಾಪ್ ಟು ಶಾಪ್ ಆನ್ ಬೋರ್ಡಿಂಗ್, QR ಕೋಡ್ ಇನ್ಸ್ಟಾಲೇಷನು, ಆ ಥರ ಜಾಬ್ ಇದು. ಫುಲ್ ಟೈಮ್ ಪಾರ್ಟ್ ಟೈಮ್ ಎರಡೂ ಇರೋದ್ರಿಂದ ಸೊ ಕಮೆಂಟ್ ಮಾಡಿದ್ರಿ ನನಗೆ ಇದ್ರೆ ತಿಳಿಸಿ ಅಂತ. ಸೊ ಈ ಲೊಕೇಶನ್ ಇರೋರು ಟ್ರೈ ಮಾಡಿ. ಓಕೆನಾ, ಲೊಕೇಶನ್ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ತೀನಿ. ಓವರಾಲ್ ಬ್ಯಾಂಗ್ಳೂರ್ ಇದೆ, ಮೈಸೂರು, ಗುಲ್ಬರ್ಗ, ರಾಯಚೂರು, ಬೀದರು, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ತುಮಕೂರು ಇಷ್ಟು ಕಡೆನೂ ಇದೆ. ನಿಮಗೆ ವೀಕ್ಲಿ ಪೇ ಔಟ್ ಮಾಡ್ತಾರೆ. ನಾನು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಅವರಿಗೆ ಕಾಲ್ ಮಾಡಿ. ಸೊ ಅರ್ಜೆಂಟ್ ಹೈರಿಂಗ್ ಇದೆ, ಜಾಯಿನ್ ಆಗ್ಬೋದು ಇಮಿಡಿಯೇಟ್ಲಿ ನೀವು. ಇನ್ನೊಂದು ಆಫೀಸ್ ಅಡ್ಮಿನಿಸ್ಟ್ರೇಟರ್ ಆಗಿ ಓಪನಿಂಗ್ ಇದೆ, ಫೀಮೇಲಿಗೆ ಮಾತ್ರ ಇದು. ಏಜ್ ಕ್ರೈಟೀರಿಯಾ ಬಂದು 21 to 26 ಒಳಗಡೆ ಇರಬೇಕು ನಿಮಗೆ ಏಜು. BCom ಆಗಿರಬೇಕು. ನಂಬರ್ ಆಫ್ ಪೊಸಿಷನ್ ಬಂದು ಒಂದೇ ಇರೋದು ಖಾಲಿ. ನಾಗವಾರ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಲೊಕೇಶನ್ನು. ಸೊ ನಾನು ಮೇಲ್ ID ಕೊಟ್ಟಿರ್ತೀನಿ. ಸೊ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿಬಿಟ್ಟು ಗೆಟ್ ಬ್ಯಾಕ್ ಆಗ್ತಾರೆ ವಿತಿನ್ 48 hours. ಸೊ ಜಾಯಿನ್ ಆಗಿ ಇಮಿಡಿಯೇಟ್ ಜಾಯ್ನಿಂಗ್ ಇದೆ. ಓಕೆ, ಆಲ್ಮೋಸ್ಟ್ ನಾನು ನಿಮಗೆ ಎಷ್ಟೊಂದು ವರ್ಕ್ ಫ್ರಮ್ ಹೋಮು ಮತ್ತು ವರ್ಕ್ ಫ್ರಮ್ ಆಫೀಸ್ ಎರಡೂ ಹೇಳಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಬಂದು ನಾನೇನು ಕೊಡ್ತೀನಿ ನಿಮಗೆ ಡೀಟೇಲ್ಸ್, ಅದು ನೀವು ಯಾವುದೇ ಲೊಕೇಶನ್ ಎಲ್ಲೇ ಇದ್ರೂ, ಯಾವ ಊರಲ್ಲಿದ್ರೂ ನೀವು ಮಾಡ್ಬೋದು. ಬ್ಯಾಂಗ್ಳೂರಲ್ಲೇ ಇರಬೇಕನ್ನೋದೇನೂ ಇಲ್ಲ. ಸೊ ಟ್ರೈ ಮಾಡಿ, ಆಯಿತಾ. ಸೊ ಸಿಗುತ್ತೆ. ಮೇಲ್ ID, ಮೊಬೈಲ್ ನಂಬರ್ ಎರಡೂ ಹಾಕಿರ್ತೀನಲ್ಲ, ಸೊ ಹಾಗಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಇದು ಬಿಟ್ಟು ಇನ್ನೂ ನಿಮಗೆ ಸಿಕ್ಕಿಲ್ಲ, ಆಗಿಲ್ಲ ಅನ್ನೋದಾಯಿತು ಅಂದರೂ ಪರವಾಗಿಲ್ಲ. ಸೊ ನಂಗೆ ಕಮೆಂಟ್ ಮಾಡಿ, ನಾನು ಬೇರೆ ಹೊಸ ಡೀಟೇಲ್ಸು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲೂ ನಿಮಗೆ ವರ್ಕ್ ಫ್ರಮ್ ಹೋಮು, ವರ್ಕ್ ಫ್ರಮ್ ಆಫೀಸು ರಿಲೇಟೆಡ್ ಜಾಬ್ ಡೀಟೇಲ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಪ್ಲಸ್ ಯಾರು ಕಮೆಂಟ್ ಮಾಡಿದ್ದೀರಾ ಸೊ ಅದನ್ನು ಈ ಬ್ಲಾಗೂ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲೂ ನಾನು ಸಿಕ್ಕಿಲ್ಲ ಅಂದ್ರೂ ನೆಕ್ಸ್ಟ್ ಬ್ಲಾಗ್ನು ನೋಡಿ, ಅದು ಸಹ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಬಾಯ್.